ಎಲ್ಲ ದೊಡ್ಡವರಿದ್ದೀರಾ, ಪರಿವಾರದ ಸಮುದಾಯದಲ್ಲಿ ಒಂದು ಪ್ರತಿಭಟನೆ ಕೊಡಿರಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ನಮ್ಮ ಸಮಸ್ಯೆ ಬೇಡಿಕೆ ಏನು ಹೇಳಿ ಸರ್. ನಾನು ಪಂಪಾನತ ನನ್ನ ಹೆಸರು, ಅಖಿಲ ಭಾರತ ಗೋವಿನ ಸಂಘದ ರಾಜ್ಯಾಧ್ಯಕ್ಷ. ಇಲ್ಲಿ ನಮ್ಮ ಬೇಡಿಕೆ ಏನಿದೆ, ನಾವು ಹಲವಾರು ವರ್ಷಗಳಿಂದ ಈ ಒಂದು ಪ್ರಯತ್ನ ನಡೆಸ್ತಾ ಇದ್ದೀವಿ. 2014ರಲ್ಲಿ ದೇವರಿಪ್ಪರಿಗಿಂತ ಪಾದಯಾತ್ರೆ ಕೂಡ ಇಲ್ಲಿ ಮಾಡಿದ್ವಿ. ಆಗ ಕೂಡ ಇದೇ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ರು. ಅವ್ರು ಹೇಳಿದ್ರು, ನೀವು ಮಗು ಇದ್ದಂಗೆ ನೀವು ಅಳ್ತಾ ಇರ್ಬೇಕು, ನಾವು ಒಂದು ಇಷ್ಟು ಹಾಲು ಕೊಡ್ತೀವಿ, ಇಲ್ಲ ಹೋದ್ರೆ ನಿಮ್ ಕೆಲಸ ಆಗೋದಿಲ್ಲ, ನೀವು ಹಿಂಗ್ ಮಾಡ್ತಾ ಇರ್ರಿ, ನಾವು ಹಂಗ್ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ. ಆದ್ರೆ ಈ ನಾವು ಎಷ್ಟು ಎಂತ ಕೆಟ್ಟ ಸ್ಥಿತಿ ಇದೆ ಅಂದ್ರೆ, ತೆಲೆನೇ ಅಂತ ಮರನ ಕೈಯಲ್ಲಿ ಸ್ವಚ್ಛ ಮಾಡಿ ತೊಳೆದು, ಮತ್ತೆ ಅದಾದ್ರೆ ಎಲ್ಲರೂ ಸ್ವಚ್ಛ ಬಟ್ಟೆಯನ್ನು ಒಗೆದು ಇಸ್ತ್ರಿ ಮಾಡಿಕೊಟ್ಟು ಎಲ್ಲರಲ್ಲಿ ಮರೆಯುವಂತೆ ಮಾಡ್ತೀವಿ. ಎಲ್ಲರೂ ನೀಟಾಗಿ ಬಟ್ಟೆ ಹಾಕಿ ಎಷ್ಟು ಸ್ವಚ್ಛ ಓಡಾಡ್ತಾರೆ. ಆದ್ರೆ ಆ ಫಲ ನಮಗೆ ನೀಡ್ತಾ ಇಲ್ಲ. ಇದು ನಮಗೆ ಬಹಳ ನೋವಾಗ್ತದೆ. ಇನ್ನೊಂದು ಏನಂದ್ರೆ, ನಾವು ಒಂದೇ ಸಲಕ್ಕೆ ನಾವು ಶೆಡ್ಯೂಲ್ ಕಾಸ್ಟ್ ಮಾಡಕ್ ಬರೋದಿಲ್ಲ. ಏನಂದ್ರೆ ಸಂವಿಧಾನದ 316 ಪ್ರಕಾರ ಆಯಾ ರಾಜ್ಯದ ಚೀಫ್ ಮಿನಿಸ್ಟರ್ ವರದಿ ಕೊಡಬೇಕು ನಮ್ಮ ಬಗ್ಗೆ. ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅವರು, ಆಮೇಲೆ ರಾಜಕೀಯವಾಗಿ ಯಾವ ಸ್ಥಿತಿ ಇದ್ದಾನೆ, ಆರ್ಥಿಕವಾಗಿ ಯಾವ ಸ್ಥಿತಿ ಇದ್ದಾನೆ, ಆ ಎಲ್ಲಾ ಸ್ಥಿತಿಗೆ ನಾವು ವರದಿ ಮಾಡಬೇಕು. ಆ ವರದಿ ಮಾಡೋ ಸಲುವಾಗಿ ಏನಾಯ್ತು, ನಾವು ಕೇಳ್ಕೊಂಡಾಗ ಮೊದಲು ಕೋರ್ಟಿಗೆ ಬಂದೆವು, ಹೈಕೋರ್ಟ್ ಹೊಸಪೇಟೆರು ಬಂದಾಗ ಅವರು ಕೋರ್ಟವ್ರು ಹೇಳೋದು ಅಸೆಂಬ್ಲಿ ಕಳಿಸಿರು, ನಮ್ದಲ್ಲ ಇದು ಜುಡಿಷಿಯರಿ ಪವರ್ಸ್ ಬರೋದಿಲ್ಲ, ಇದು ಲೆಜಿಸ್ಲೇಟಿವ್ ಪವರ್ಸ್ ಬರ್ತದೆ ಅಂತ ಹೇಳಿ ಕಳಿಸಿದಾಗ, ಅದನ್ನ ಏನ್ ಮಾಡುದು, ಇಲ್ಲ ಇದಕ್ಕೊಂದು ವರದಿ ಬೇಕು, ಅದಕ್ಕೋಸ್ಕರ ಅನುಪೂರ್ಣಮ್ಮನ ವರದಿಯನ್ನು ತಗೊಂಡ್ರು. ಅನುಪೂರ್ಣಮ್ಮವ್ರನ್ನ ನೇಮಕ ಮಾಡಿ ಆ ಒಂದು ಆಯೋಗದ ಮೂಲಕ ವರದಿ ತಗೊಂಡು ಇಟ್ಕೊಂಡ್ರು. ನಾವು ನಮ್ಮ ಸ್ಥಿತಿಗತಿ ಬಗ್ಗೆ ಎಲ್ಲಾ ರಿಪೋರ್ಟ್ ಅದರಲ್ಲಿ ಇದೆ. ಇದನ್ನ ಅವರು ಪಾರ್ಲಿಮೆಂಟ್ ಸಬ್ಮಿಟ್ ಮಾಡ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಎಂಪಿಗಳು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಆದರೂ ಅವರು ಅವಲೋಕಿಸ್ತಾರೆ. ಇಲ್ಲಿ ಆಲ್ ಇಂಡಿಯಾ SC ST ಅಲ್ಲಿ ಹೋಗ್ತದೆ, ಅಲ್ಲಿಂದ ವಾಪಸ್ ಬಂದ್ರೆ ಆಲ್ ಇಂಡಿಯಾ ರಿಜಿಸ್ಟರ್ ಹೋಗ್ತೈತಿ, ಅಲ್ಲಿಂದ ವಾಪಸ್ ಬಂದ್ಮೇಲೆ ಮತ್ತೆ ಇವ್ರ ಎಂಪಿಗಳು ಡಿಸ್ಕಸ್ ಮಾಡಿ ಹೌದು ಇವ್ರನ್ನ ತೆಲುಗಾಸ್ ಸೇರಿಸಬಹುದು ಅಂತ ಹೇಳಿದ ಮೇಲೆ ಆಗ ಅದು ರಾಷ್ಟ್ರಪತಿ ಹೋಗ್ತದೆ. ರಾಷ್ಟ್ರಪತಿ ತರ ರಿಮಾರ್ಕ್ಸ್ ಕೂಡ ಬರಬಹುದು. ಇಲ್ಲ ಇವರು ಕರ್ನಾಟಕದಲ್ಲಿ ಫಾರ್ವರ್ಡ್ ಇದ್ದಾರೆ ಮಡಿವಾಡ್ರು, ಎಲ್ಲರ ಸ್ಥಳದಲ್ಲಿ ಇವರ ಮೇಲಿಲ್ಲ, ಬೇರೆ ಈಗ ಬೇರೆ 18 ರಾಜ್ಯಗಳಲ್ಲಿ ಎಲ್ಲ ಶೆಡ್ಯೂಲ್ ಕಾಸ್ಟ್ ಮಾಡ್ತಾರೆ, ನಮ್ಮ ಯಾಕೆ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ಸ್ಥಿತಿಗತಿ ಬಹಳ ಬೆಳವಾಗಿದೆ. ಯಾಕಂದ್ರೆ ಆಲ್ ಇಂಡಿಯಾ ಗೋವಿನ ಸಂಘದ ರಾಜ್ಯಾಧ್ಯಕ್ಷ, ನಾನು ಆಲ್ ಇಂಡಿಯಾ ತಿರುಗಾಡ್ತಲ್ಲ, ನಾನು ನೋಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಮಡಿವಾಡ್ರು ಅವೇನು ಹಿಂದಿಲ್ಲ. ಒಂದು ಸತ್ಯವಾದ ಮಾತಿದು. ಆದ್ರೆ ನಾವು ಎಲ್ಲರಂತೆ ನಾವು ಕೂಡ ಹಿಂದುಳಿದವ್ರೆ, ನಮ್ಮ ಶೆಡ್ಯೂಲ್ ಕಾಸ್ಟ್ ಸೇರಿಸಿ ಅಂತ ಹೇಳಿ ನಾವು ಈ ಒಂದು ಮನವಿ ಕೊಡ್ತಾ ಇದೀವಿ. ಈ ಮನವಿಯನ್ನು ಇವರು ಅಲ್ಲಿ ಫಾರ್ವರ್ಡ್ ಮಾಡಿದ್ರೆ ನಾವು ಆಲ್ ಇಂಡಿಯಾ ಪಾರ್ಲಿಮೆಂಟ್ ಹೋಗಿ ಡಿಸ್ಕಸ್ ಮಾಡಿ ಆದಷ್ಟು ನಮ್ಮ ಪರವಾಗಿ ನೀವು ಧ್ವನಿ ಇರ್ತೀವಿ ಅಂತ ಕೇಳ್ತೀವಿ. ಅಷ್ಟೇ ಅಂತ ನನಗೆ ಇಲ್ಲಿ ಮತ ಅಲ್ಲಿಕ್ಕೆ ಅವಕಾಶ ಕೊಟ್ಟ ಗೆಲ್ಲಿಸಿ ಧನ್ಯವಾದ. ದೇವೇಂದ್ರ ಕರ್ನಾಟಕ. ಇದೇ ಕೆಲವರು ನಮ್ಮಲ್ಲಿ ಇದಾರೆ ಅಂತಾನೆ ಹೇಳಿದ್ರು. ನಮ್ಮಲ್ಲಿ ಏನೋ ನಮ್ಮ ಬೇರೆ ರಾಜ್ಯ ಹೋಲಿಸಿದಾಗ ನಾವು ಮುಂದಿದ್ದೀವಿ ಅಂತ ನಾನು ಚೆನ್ನಾಗಿ ಗೊತ್ತು. ಯಾಕಂದ್ರೆ ಆಲ್ ಇಂಡಿಯಾ ನಾನು ಟೂರ್ ಮಾಡ್ತಾ ಇದ್ದ ನನಗೆ ಗೊತ್ತು. ನಮ್ಗೆ ಯಾರ ಕೈಮೂ ಇಲ್ಲ. ಈಗ ನೋಡಿ ಒಬ್ರು ರೊಕ್ಕ ಕೊಟ್ಟೆಲ್ಲ ಮಾತಾಡಿದ್ರು, ನಮ್ಗೆ ಯಾರಾದ್ರೂ ಹೊಲ ಐತಪ್ಪ, ಆಯ್ತು ನಮ್ದು 20 ಎಕರೆ ಹೊಲ ಆಯ್ತು. ನಮ್ಮ ಅಲ್ಲಿ ಹನುಮಂತಂತಿಗೆ ಅಧ್ಯಕ್ಷ ನಮ್ಮ ತಮ್ಮವರು ಇಲ್ಲಿ ರಾಜ್ಯಾಧ್ಯಕ್ಷ, ಅವರ ಕೋಟ್ಯಾಧೀಶ. ಇನ್ನು ಕೆಲವು ನಮ್ಮೊಬ್ಬ ಸೋಷಿಯಲ್ ಪ್ರೆಸಿಡೆಂಟ್ ಆಗಿದ್ದಾರೆ ಅಲ್ಲಿ ಪಂಚಾಯತಿಗೆ, ನಮ್ಮ ತಮ್ಮ ಅಮ್ಮ ಪ್ರೆಸಿಡೆಂಟ್ ಆಗಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೇನು ಈ ಕಡೆ ಇರ್ಬೋದು, ನಮ್ಮ ಕಡೆ ಭೂಮಿ ಇದೆ, ನಮ್ಗೆ ಭೂಮಿ ಇದೆ. ಯಾಕಂದ್ರೆ ನಾವು ಉತ್ತರ ಕರ್ನಾಟಕರು, ನಮಗೆ ಭೂಮಿ ಇದೆ, ನಾವು ಎಲ್ಲ ರೀತಿ ಬೆಳಿತೀವಿ. ನಮ್ಮ ಸಮುದಾಯದಿಂದ ನಾವು ಗುರುತಿಸ್ಕೊಂಡು ಶಿಕ್ಷಣ ಪಡೆದ್ವಿ. ಈ ನನ್ನ ಮನೆಯಲ್ಲಿ MSc ನಮ್ಮ ಶಶಿ ಟೀಚರ್, ನಮ್ಮ ಮನೆಯವರು ನಮ್ಮಲ್ಲಿ ರಿಟೈರ್ಡ್ ಎಡ್ಮಿನಿಸ್ಟ್ರೇಷನ್, ನಾನು ಅಕೌಂಟ್ಸ್ ಆಫೀಸರ್ ರಿಟೈರ್ಡ್, ನನ್ನ ಮಕ್ಕಳು M.Tech B ಈಗೆಲ್ಲ ಓದಿದ್ದಾರೆ. ಏನೋ ಶಿಕ್ಷಣ ಕೊಡ್ಬೇಕು ಹೋದ್ರು, ಶಿಕ್ಷಣ ಕೊಟ್ರೆ ನಂತರ ನಾವು ಸಮೂಹದಲ್ಲಿ ನಾವು ಮುಂದುವರಲಿಕ್ಕೆ ಬರ್ತೈತಿ. ಅಷ್ಟು ನನ್ನ ಮನವಿ ಏನಂದ್ರೆ, ಮೊದಲ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ರೆ ಅವನು ಪ್ರಜ್ಞೆ ಬರ್ತೈತಿ. ಪ್ರಜ್ಞೆ ಬಂದಾಗ ಅವನು ಏನ್ ಮಾಡ್ತಾನೆ, ಆರ್ಥಿಕವಾಗಿ ಪರಿಸ್ಥಿತಿ ಸುಧಾರಿಸ್ತಾನೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರೆ ಅವನು ಜನರ ಗುರುತಿಸಕ್ ಬರ್ತಾರೆ, ಆಗ ಒಂದ್ ಮೇಲೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ಹೇಳ್ತಾ ಇನ್ನೂ ನೀವು ಏನಕ್ಕೆ ಪ್ರಶ್ನೆ ಕೇಳ್ರಿ ಸರ್. ಆರ್ಥಿಕವಾಗಿ ನೀವು ಮುಂದುವರೆದಿರ ತುಂಬಾ ಹಿಂದೆ ಇದ್ರಲ್ಲ ಸರ್. ಇಲ್ಲ, ರಾಜಕೀಯದಲ್ಲಿ ಪ್ರೆಸಿಡೆಂಟ್ ಆಗಿದೆ ಅಂತ ಪಂಚಾಯತಿ ಗ್ರೂಪ್ ಪಂಚಾಯತಿ ಏನಂದ್ರೆ ಆರ್ಥಿಕವಾಗಿ ಪರಿಸ್ಥಿತಿ ಮುಂದುವರೆದ್ರೆ, ಆರ್ಥಿಕ ಪರಿಸ್ಥಿತಿಯನ್ನ ಗುರುತಿಸ್ಕೊಂಡ್ರೆ ಅಕ್ಕಪಕ್ಕದ ಅಣ್ಣ ತಮ್ಮ ಅಂತ ಬರ್ತಾರೆ ನಮಗೆ. ಆಗ ನಾವು ಕಂಟೆಸ್ಟ್ ಮಾಡಿದ್ರೆ ಲೋಕಲ್ ಆಗಿ ನಾವು ಪ್ರಬಲ ಆಗ್ತೀವಿ. ಮುಂದೆ ಏನ್ ಮಾಡ್ತೀವಿ, ಜಿಲ್ಲಾ ಪರಿಸ್ಥಿತಿ ಬರ್ತೀವಿ. ಜಿಲ್ಲಾದಿಂದ ಮುಂದೆ MLA ಬರ್ತೀವಿ. ಇಲ್ಲೆಲ್ಲ ಬರೀ ಮಾತಾಡ್ತಾರೆ, ಬೆಂಗಳೂರು ಮೈಸೂರು ಸುಧಾರಿಸ್ತಾರ, ಆದ್ರೆ ಅದು ಕಾರ್ಯಗತ ಮಾಡೋದಿಲ್ಲ, ಬರೀ ಭಾಷಣ ಆಗೈತಿ. ಇದನ್ನ ನಾವು ಕಾಯ್ದೆದಷ್ಟು ಸಹಾಯ ಮಾಡ್ಬೇಕು. ಈಗ ಕೆಲವರು ಮೈಸೂರಲ್ಲಿ ಶಾಲೆ ಶುರು ಮಾಡ್ಯಾರ, ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ. ಇದು ಶ್ಲಾಘನೀಯ. ಇಂಥ ಕೆಲಸಗಳು ನಾವು ಮಾಡ್ಬೇಕು, ಮಾಡಿ ನಮ್ಮನ್ನ ಮುಂದೆ ತರಬೇಕು. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು.
ಮಡಿವಾಳ ಸಮಾಜಕ್ಕೆ ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲೇ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡಿಕೊಂಡು